ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕರ್ನಾಟಕದಲ್ಲಿ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆವಲಗುರ್ಕಿ ಎಂಬ ವಿಲೇಜ್ನಲ್ಲಿ ನಾವು ಕಾಣಬಹುದು. ಬೆಂಗಳೂರಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆವಲಗುರ್ಕಿ ಎಂಬ ವಿಲೇಜಿನಲ್ಲಿ ನಮ್ಮ ಈಶಾ ಫೌಂಡೇಶನ್ ಇರುತ್ತೆ. ಸಮಯ ಬೆಳಗ್ಗೆ 6 ಗಂಟೆಯಿಂದ ಈವ್ನಿಂಗ್ ಅಂದರೆ ರಾತ್ರಿ 9 ಗಂಟೆಯವರೆಗೂ ಓಪನ್ ಆಗಿರುತ್ತೆ. ಇಲ್ಲಿ ಸುಮಾರು ವೀಕೆಂಡಲ್ಲಿ ಸುಮಾರು ಜನ ಬರ್ತಾರೆ. ಬೆಂಗಳೂರಿಂದ 80 ಕಿಲೋಮೀಟರ್ ಸಾರಿಗೆ ಸೌಲಭ್ಯ ಇರುತ್ತೆ, ಟ್ರೈನ್ ಸೌಲಭ್ಯ ಇದೆ. ಇಲ್ಲ ನೀವು 2 ವೀಲರಿಂದ ಬರ್ಬೋದು ಆರಾಮಾಗಿ. ಕೊನೆಯಲ್ಲಿ ರೋಡ್ ಮ್ಯಾಪ್ ಏಕೆ ಅಂತ ಕೊನೆಯಲ್ಲಿ ಇದೆ, ನೋಡಿ ಒಂದ್ಸರಿ ನೀವು. ಈಶಾ ಫೌಂಡೇಶನ್ ತುಂಬ ಸುಂದರವಾದ ಪ್ರಶಾಂತವಾದ ಪ್ಲೇಸ್. ಒಂದು ಸರಿ ಬಂದರೆ ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಆವಲಗುರ್ಕಿ ಎಂಬ ವಿಲೇಜ್ ಸುಮಾರು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ಚಿಕ್ಕಬಳ್ಳಾಪುರದಿಂದ ಸುಮಾರು 7 ಕಿಲೋಮೀಟರ್ ದೂರ ಇರುವ ವಿಲೇಜ್. ಪ್ರಶಾಂತವಾಗಿರುತ್ತದೆ. ಸುತ್ತಮುತ್ತ ಚಿಕ್ಕ ಚಿಕ್ಕ ಬೆಟ್ಟಗಳಿರುತ್ತೆ. ಪ್ರಶಾಂತವಾಗಿ ಸಂತೋಷವಾಗಿ ಆರಾಮಾಗಿ ಕಳೀಬೋದು ಸಮಯ. ಒಂದು ಸಾರಿ ಬಂದರೆ ಮತ್ತೆ ಮತ್ತೆ ಬರಬೇಕು ಅಂತ ಇರುತ್ತೆ. ಶಿವನ ಧ್ಯಾನವನ್ನು ಮಾಡ್ಬೋದು. ಶಿವನ ಧ್ಯಾನವನ್ನು ಮಾಡ್ತಾಯಿದ್ರೆ ನಮಗೆ ಆ ದೇವರು ಕಾಣಿಸ್ತಾರೆ. ಇಲ್ಲಿ ಸುಮಾರು ವೀಕೆಂಡ್ ಡೇಸಲ್ಲೇ ಸುಮಾರು ಜನ ಬರ್ತಾರೆ. ಪಾರ್ಕಿಂಗ್ ಸೌಲಭ್ಯ ಎಲ್ಲ ಇರುತ್ತೆ. ಮುಂದೆ ನಮ್ಮ ಟೀ ಕಾಫಿ ಹೋಟೆಲ್ ಎಲ್ಲ ಸೌಲಭ್ಯ ಇರುತ್ತೆ. ಕರ್ನಾಟಕದ ಮೊಟ್ಟ ಮೊದಲ ನಮ್ಮ ಈಶಾ ಫೌಂಡೇಶನ್ ಸ್ಥಾಪನೆ ಆಗಿದೆ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆವಲಗುರ್ಕಿ ಎಂಬ ವಿಲೇಜಲ್ಲಿ. ನೋಡಿ ಫ್ರೆಂಡ್ಸ್, ಸ್ಟ್ಯಾಟು ಯಾವ ಥರ ಕಾಣುತ್ತೆ ನೋಡಿ, ತುಂಬ ಅದ್ಭುತವಾಗಿದೆ. ಬೆಂಗಳೂರಿಂದ ಸುಮಾರು 80 ಕಿಲೋಮೀಟರ್, ಕೇವಲ 80 ಕಿಲೋಮೀಟರ್ ಇರುವ ನಾವು ನೋಡ್ಬೋದು. ಯಾವುದೇ ತರಹ ಇಲ್ಲ. ರೋಡ್ ಮ್ಯಾಪು ಕೊಟ್ಟಿದ್ದೀನಿ, ನೋಡಿಕೊಂಡು ನೀವು ಬರ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡೋಣ ರೋಡ್ ಮ್ಯಾಪ್ ಹೇಗಿದೆ ಏನು ಅಂತ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ ಫ್ರೆಂಡ್ಸ್.